ನನ್ನ ಮೇಲೆ ಇಲ್ದಿರೋದೆಲ್ಲ ಬರೆದ್ರು. ಆಯಿತು, ಏನಾಗುತ್ತೆ, ನಥಿಂಗ್ ವಿಲ್ ಹ್ಯಾಪನ್. ರೌಡಿಗಳು ಆಯ್ತಂದರೆ ಅಲ್ಲಿ 10 ಜನ ರೌಡಿಗಳಿಗೆ ನಾವು ಗಡೀಪಾರು ಮಾಡಿದ್ವಿ. ಹೊಡೆಯೋದು ಮತ್ತು ಊಟ ಕೊಡೋದು, ಹೊಡೆಯೋದು ಊಟ ಕೊಡೋದು. ಈಗಿನ ಕಾಲದಲ್ಲಿ ಗಡೀಪಾರು ಮಾಡಿದೆಯಪ್ಪ ಅಂತ ಹೇಳಿದ್ರೆ ದೊಡ್ಡ ಪಿರದಲ್ಲಿ ರೌಡಿಗಳನ್ನು ಗಡೀಪಾಡು ಅಂತ ಹೇಳಿದ್ರು. ಈಗ ಆಗೆಲ್ಲ ಅವನು ಸಂಗ್ಲಿಯಾನ ಜಟ್ಕಾದಲ್ಲಿ ಬರೋನು. ಗಡೀಪಾರು ಮಾಡಿದ್ರೆ ನಾವೆಲ್ಲ ಮೆರವಣಿಗೆ ಮಾಡಿಸಿದ್ವಿ ಅವ್ರಿಗೆ. ಎಲ್ಲಿ ಶ್ರೀರಾಮಪುರದಲ್ಲಿ ಮೆರವಣಿಗೆ, ಕತ್ತೆ ಮೇಲೆ ಮೆರವಣಿಗೆ. ಕತ್ತೆ ಅಂತ ಈಸಿ, ಅಲ್ಲಿ ಕತ್ತೆ ಮತ್ತು ತಲೆ ಬೋಡ್ಸೋದೆ ಅಂತ ಈಸಿ ಇದು. ಆ ಅಟ್ಟಹಾಸ. ಅವನು ಕೊತ್ವಾಲ ನಮ್ಮ ಶ್ರೀರಾಮಪುರದಲ್ಲಿ 3rd ಮೈನಲ್ಲಿದ್ದ. ಅವನು ಡಾನ್ ಇದ್ದ. ಅವನು ಈಸ್ ಫ್ರಮ್ ಶಿಕಾರಿಪುರದಿಂದ ಒಂದು 10 ಕಿಲೋಮೀಟ್ರ್ ಒಂದು ಹಳ್ಳಿ ಇದೆ. ಅಲ್ಲಿ ಅವನಿಗೆ 40 ಎಕರೆ ಖಾಲಿ ಇದೇ ಇತ್ತು, ಏನು ಜಮೀನಿತ್ತು. ಅವನು ನಮ್ಮ ಬಂಗಾರಪ್ಪ ಇದ್ರಲ್ಲ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು, ಆಗ ಅವ್ರಿಗೆ ಕ್ಲೋಸ್ ಆಗಿದ್ರು ಅವರು. ಆಮೇಲೆ ಅವನಿಗೆ ಹೇಳ್ತಾ ಇದ್ವಿ, ಇಲ್ಲಿ ಬೇಡ ಇಲ್ಲಿ ಅಂತ ಹೇಳಿದ್ರೆ ಇವನು ಕೊತ್ವಾಲ್ಗೆ. ಆದರೆ ಅವ್ನು ಕೇಳ್ತಾ ಇರಲಿಲ್ಲ. ಒಂದು ದಿವಸ ಏನು ಮಾಡಿದ್ದಾರೆ, ಅವನ ಕೌಂಟ್ರ್ ಗ್ಯಾಂಗ್ ಜಯರಾಜ್ ಇತ್ತಲ್ಲ, ಜಯರಾಜ್ ಬಂದು 3rd ಮೈನಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಗುಂಡೂರಾವ್ ಬಂದ. ಪಾಪ ಅವನು ಚೆನ್ನಾಗಿರ್ತಾ ಇದ್ದ. ಆ 33 ಕ್ಯಾಂಬಲ್ ರೋಡ್ ಅಂತ ಇದ್ದೆ ಒಂದು ಫ್ರೆಜರ್ ಟೌನಲ್ಲಿ. ಅಲ್ಲಿ ಒಬ್ಳಿಗೆ ಇಟ್ಕೊಂಡೆ, ಡ್ಯಾನ್ಸರ್ಗೆ ಇಟ್ಕೊಂಡಿದ್ದ ಅವನು. ಏನು ಮಾಡಯ್ಯವ, ದೊಡ್ಡವ್ರದೆಲ್ಲ ಇದೇ ಕತೆ ಅಂತ ಹೇಳ್ಕೊಂಡಿದ್ದೆ. ನಾವೇ ಬರ್ತಾರಪ್ಪ ಚೀಫ್ ಮಿನಿಸ್ಟರ್ ಅಂದರೆ ಕ್ಯಾಂಬಲ್ ರೋಡೆಲ್ಲ ಕಂಪ್ಲೀಟ್ ಎಲ್ಲ ಬಂದೋಬಸ್ತ್ ಮಾಡ್ತಾಯಿದ್ವಿ. ಟ್ರಾಜಿಡಿ ನಡೀತು. ಅದಕ್ಕೆ ಒಂದು ಕುದೂರ್ ಕಮಿಷನ್ ಅಂತ ಕಮಿಷನ್ ಮಾಡಿಬಿಟ್ರು. ಅದಕ್ಕೆ ನಾನು ಪ್ರೈಮ್ ವಿಟ್ನೆಸ್, ನಾನೇ FIR ಎಲ್ಲ ಹಾಕಿದ್ದು ಎಲ್ಲ ನನ್ನ ಮೇಲೆ. ಆಯಿತು, ಆಗ ಕುದೂರ್ ಸಾಹೇಬರು ನನ್ನ ಮೇಲೆ ಇಲ್ದಿರೋದೆಲ್ಲ ಬರೆದ್ರು. ಆಯಿತು, ಏನಾಗುತ್ತೆ, ನಥಿಂಗ್ ವಿಲ್ ಹ್ಯಾಪನ್. ಸತ್ತೋದ್ರು. ಇದು ಆಯಿತು. ಆ ಟೆಂಟು ಅಲ್ಲಿ ಸತ್ತೋಯ್ತು. ನಮಗೇನು ಕೇಳ್ತೀರಾ? ಆ ಹೈ ಟೆನ್ಷನ್ ವೈರ್ ಎಲ್ಲ ನೋಡಿದ್ದಾರೆ, ಕಮಿಷನಿಂದ ಹಿಡಿದು ಎಲ್ಲರೂ ನೋಡಿದ್ದಾರೆ. ಹೈ ಟೆನ್ಷನ್ ವೈರು ಅದನ್ನು ತೆಗಿಬೇಕಾಗಿತ್ತು. ಯಾರು ತೆಗೀತು? ಯಾರೂ ತೆಗೀಲಿಲ್ಲ. ಹೀಗೆಲ್ಲ ಆಗೋಯ್ತು ಮೇಡಮ್. ಎಲ್ಲ ರೌಡಿಗಳು ಆಯ್ತಂದರೆ ಅಲ್ಲಿ 10 ಜನ ರೌಡಿಗಳಿಗೆ ನಾವು ಗಡೀಪಾರು ಮಾಡಿದ್ವಿ. ಆ ರೌಡಿಗಳು ಸ್ವಂತ ಬಾಳದೆಲ್ಲ ಸೇರಿ ಎಲ್ಲರಿಗೂ ಇಟ್ಕೊಂಡ್ಬಂದು ಹಾಕ್ಬಿಟ್ಟಿದೆ. ಏನು ಮಾಡ್ತೀಯ ಅಂತ ಸಾಗ್ಲಿ ಅನ್ನ ಇದ್ರು. ಸರ್ ಅವ್ರಿಗೆಲ್ಲ ಕಳಿಸ್ಬಿಡೋಣ ಸರ್, ಎಲ್ಲ ನಂದಿ ಹಿಲ್ಸಲ್ಲಿ ಇಲ್ಲಿ ಎಲ್ಲ ಊರುಗಳಿಗೆ ಕಳಿಸ್ಬಿಡೋಣ. ಯಸ್ ಅಂತ ಹೇಳಿದೆ. ಏನು ಮಾಡ್ತೀಯ ಅಂತ ಹೇಳಿದೆ. ಸ್ಟೇಷನಲ್ಲೇ ಇಟ್ಕೊಂಡಿರ್ತೀನಿ, ಊಟ ಗೀಟ ಎಲ್ಲ ನಡೀತದೆ. ಅದ್ರ ಬಗ್ಗೆ ಏನಿಲ್ಲ, ಊಟದ ಬಗ್ಗೆ. ಹೊಡೆಯೋದು ಮತ್ತು ಊಟ ಕೊಡೋದು, ಹೊಡೆಯೋದು ಊಟ ಕೊಡೋದು. ಆಮೇಲೆ ಅವ್ನಿಗೇನು ಮಾಡ್ತಾಯಿದ್ವಿ, ಆಮೇಲೆ ಕಮಿಷನರ್ 10 ಡೇಸ್ ಇಟ್ಕೋ. ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ ಅದನ್ನು ಬೈ ದಿಸ್ ಥಿಂಗ್ ಗಡೀಪಾರು ಇದಕ್ಕೆ ಮಾಡಿದ್ವಿ, ನಂದಿ ಹಿಲ್ಸ್ಗೆ ಅಂತ ಹೇಳಿದೆ. ಮಾಡಿದ್ರು ನಂದಿ ಹಿಲ್ಸ್ಗೆ. ಅಲ್ಲಿ ಚಿಕ್ಕಬಳ್ಳಾಪುರ ರೂರಲ್ ಬರೋದು. ಆಗ ನಾವೇನು ಮಾಡಿದ್ವಿ, ಅವನು 10 ಜನ ಏನು ಸುಮ್ಮನೆ ಆದ. ಈಗ ಒಬ್ರಿಗಿಬ್ರು ಮಾಡಿದ್ರೆ ಗಡೀಪಾರು ಆಗಿದ್ದು ಅಂತ ಹೇಳಿದೆ. ಆಗ 10 ಜನಕ್ಕೆ ಗಡೀಪಾರು ಮಾಡಾಕ್ಬಿಟ್ಟಿದ್ವಿ. ಆಗ ದೋಸ್ ಡೇಸ್ ಆಲ್ರೆಡಿ ಎಷ್ಟು 30-40 ಇಯರ್ಸ್ ಆಗೋಯ್ತು. ಅವ್ರಿಗೆಲ್ಲ ಗಡೀಪಾರು ಮಾಡಿದ್ದೆ. ಅವ್ರೇನೋ ಎಕ್ಸ್ಟರ್ನಲ್ ಅವ್ರಿಗೆ 1 ವರ್ಷ ಮಾಡಿದ್ವಿ. 1 ವರ್ಷ ಮಾಡಿದ್ಮೇಲೆ ಅವ್ರೇನೋ ಒಳಗಡೆ ಬಂದರು ಹಿಡಿದಾಕೋದು, ಮತ್ತು 6 ತಿಂಗಳು ಒಳಗಡೆ ಕಳಿಸೋದು. ಆ ಕನ್ವಿಕ್ಷನ್ 6 ತಿಂಗಳು ಆಗ್ಬಿಡ್ತಾ ಇತ್ತು. 6 ತಿಂಗಳು ಬರೋಂಗಿಲ್ಲ. ಮತ್ತೆ ಬಂದ ಅಂದರೆ 1 ವರ್ಷ ಹೋಗುತ್ತೆ. ಹಾಗೆ ನಡೆದೋಯ್ತು. ಈಗಿನ ಕಾಲದಲ್ಲಿ ಗಡೀಪಾರು ಮಾಡಿದೆಯಪ್ಪ ಅಂತ ಹೇಳಿದ್ರೆ ದೊಡ್ಡ ಪಿರದಲ್ಲಿ ರೌಡಿಗಳನ್ನು ಗಡೀಪಾಡು ಅಂತ ಹೇಳಿದ್ರು. ಈಗ ಆಗೆಲ್ಲ ಅವನು ಸಂಗ್ಲಿಯಾನ ಜಟ್ಕಾದಲ್ಲಿ ಬರೋನು. ಅವನಿಲ್ಲ ಪಾಪ, ಅವನು ತನ್ನ ದೇಶಕ್ಕೆ ಹೊಟ್ಟೋಗ್ಬಿಟ್ಟ. ಎಲ್ಲಿ ಮಿಜೋರಾಮ್ಗೆ. ಒಳ್ಳೆ ಆಫೀಸರ್ ಇದ್ದ ಅವನು. ಹಾಗೇನಿಲ್ಲ, ಕರ್ಸೋನು. ಏನು ಮಾಡ್ತೀಯ ಅಂತ ಹೇಳೋನು. ಮಾಡ್ತೀನಿ, ನೀವು ಈ ಗಡೀಪಾರು ಮಾಡ್ತೀರಾ ಮಾಡಿ, ನಾನೆಲ್ಲ ರೆಡಿ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇದ್ದೆ. ಕಮಿಷನರ್ಗೆ ವಿ ಆರ್ ವೆರಿ ಈಸಿ, ವೆರಿ ಫ್ಲೂಯೆನ್ಸಿಯಲ್ಲಿ ನಾನು ಮಾತಾಡ್ತಾಯಿದ್ದೆ. ನಾವು ಹೇಗೆ ಮಾಡ್ತೀವಿ, ಮನೆ ಸ್ಟೇಷನಲ್ಲಿ ಹಾಕ್ಕೊಂಡಿರ್ತೀನಿ ಸರ್, ನೀವು ಆರ್ಡ್ರ್ ಮಾಡಿ ನಾವು ಆರ್ಡ್ರ್ ಮಾಡಿದ್ರೆ DCP ನಮ್ಮದು ಇದು ಎಲ್ಲ ಎನ್ಕ್ವೈರಿನೂ ಆಯಿತು. ಎಲ್ಲ ಎನ್ಕ್ವೈರಿ ಆಗಿದ್ಮೇಲೆ ನಾನೆಲ್ಲ ಎಲ್ಲರದ್ದು ದಾಖಲೆಗಳೆಲ್ಲ ಕೊಟ್ಟಿದ್ದೆ. 10 ಡೇಸ್ಗೆ ಅವರಿಗೆ ಗಡೀಪಾರು ಮಾಡಿದ್ರೆ ನಾವೆಲ್ಲ ಮೆರವಣಿಗೆ ಮಾಡಿಸಿದ್ವಿ ಅವ್ರಿಗೆ. ಎಲ್ಲಿ ಶ್ರೀರಾಮಪುರದಲ್ಲಿ ಮೆರವಣಿಗೆ, ಕತ್ತೆ ಮೇಲೆ ಮೆರವಣಿಗೆ. ಕತ್ತೆ ಅಂತ ಈಸಿ, ಅಲ್ಲಿ ಕತ್ತೆ ಮತ್ತು ತಲೆ ಬೋಡ್ಸೋದೆ ಅಂತ ಈಸಿ ಇದು. ಆಗ ಸ್ವಂತಪಲ್ಲೆ ಮೈನ್ ರೋಡ್ 7th ಮೈನ್ ರೋಡೇ ಇರಬೇಕು. ಅಲ್ಲಿ ನಾನು ಆ ಏರಿಯಾಗೂ ನಾವು ಯಾತಕ್ಕೆ ಹೋಗ್ಬೇಕೀಗ? ಇನ್ ವಾಟ್ ವೇಕೆ ನಾವು ಕನ್ಸರ್ನ್ಡು. ಏನೋ ಸಾರ್ ನೆಲ ಇರ್ಕ್ರಿ ಅಂತ ಹೇಳಿದೆ. ಅವ್ರು ಬರ್ತಾಯಿದ್ರು. ಯಾರೋ ಆಳ್ಬರು ಯಾರೋ, ಎಲ್ಲಪ್ಪ ನೆಲ ಇರ್ಕ್ರಿ ಅಮ್ಮ, ಏನ ಪಡ್ರೆ. ಸರ್ ಜಯರಾಜ್ ಮತ್ತೆ ಕೊತ್ವಾಲ್ ಅವ್ರದ್ದು ಹೇಗಿತ್ತು ಸರ್ ಅಟ್ಟಹಾಸ? ಅಟ್ಟಹಾಸ. ಅವನು ಕೊತ್ವಾಲ ನಮ್ಮ ಶ್ರೀರಾಮಪುರದಲ್ಲಿ 3rd ಮೈನಲ್ಲಿದ್ದ. ಅವನು ಏನು ಅಟ್ಟಹಾಸ. ಸ್ಟೇಷನಲ್ಲೇ ಬರೋದು. ನೀವು ಅವಾಗ ಶ್ರೀರಾಮಪುರದಲ್ಲೇ ಇದ್ರಿ? ಹೌದು. ಅವನು ತಗೊಳ್ಳಿ, ಅಟ್ಟಹಾಸ ಮಾಡೋವಾಗ ಏನಾಗ್ತಾಯಿತ್ತು, ಅವನು ಕೊತ್ವಾಲ ಮಾಡ್ತಾಯಿದ್ದ. ಅವನಿಗೆ ನಾವು ಕರೆಸಿದ್ದೆ, ಹೇಳಿಸಿದ್ವಿ, ನೀನು ನಮ್ಮ ಲಿಮಿಟ್ಸಲ್ಲಿ ಇರಲ್ಲ. ಜನ ಎಲ್ಲ ಹೇಳ್ತಾರೆ ಕೊತ್ವಾಲ ಶ್ರೀರಾಮಪುರದಲ್ಲಿ ಇರ್ತಾನೆ ಅಂತ. ನಮ್ಮ ಸ್ಟೇಷನಲ್ಲಿ ಏನೋ ಒಂದು ಕೇಸ್ ಆಯಿತು, ನಿನಗೆ ಬಿಡೋಲ್ಲ.
ಈಗ ಬೇರೆಯವ್ರಿಗೆ ಆದಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಯಾಕಂದರೆ ಆಗ ಸ್ವಲ್ಪ ಡಾನ್ ಇದ್ದ ಅವನು. ಈಸ್ ಫ್ರಮ್ ಶಿಕಾರಿಪುರದಿಂದ ಒಂದು 10 ಕಿಲೋಮೀಟ್ರ್ ಒಂದು ಹಳ್ಳಿ ಇದೆ. ಅಲ್ಲಿ ಅವನಿಗೆ 40 ಎಕರೆ ಖಾಲಿ ಇದೇ ಇತ್ತು, ಏನೋ ಜಮೀನಿತ್ತು, ಭದ್ರಾ ರಿವರ್ದು. ಅಲ್ಲೇ ಆ ಸೆಂಟ್ರಲ್ಲಿ ಹೋಗ್ತಾ ಇತ್ತು. ಭಾಳ ಚೆನ್ನಾಗಿದ್ದ ಅವನು ನಮ್ಮ ಬಂಗಾರಪ್ಪ ಇದ್ರಲ್ಲ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು, ಆಗ ಅವ್ರಿಗೆ ಕ್ಲೋಸ್ ಆಗಿದ್ರು. ಅವ್ರ ಫ್ಯಾಮಿಲಿ ಎಲ್ಲ ಕ್ಲೋಸ್ ಆಗಿದ್ರು ಪಾಪ. ಅವನು ಈಗ ಫೇಮಸ್ ಆಗಿಬಿಟ್ಟಿದ್ದ ಅಲ್ಲಿ, ಸ್ವಲ್ಪ ರೌಡಿಸಮು ಎಲ್ಲ ಸೇರಿ. ಅಲ್ಲಿ ಶಿವಮೊಗ್ಗದಲ್ಲಿ ರಾಮ ಅಂತ ಹೇಳಿದ್ರೆ ಯಾರಂದ್ರೆ ಇವನೇ, ಯಾರು, ಕೋತ್ವಾಲ. ಆಗ ಶಿವಮೊಗ್ಗದಲ್ಲೆಲ್ಲ ಕರ್ಕೊಂಡೋಗಿ ಅವ್ನಿಗೆ ಎಲ್ಲ ರಿಪೇರಿ ಎಲ್ಲ ನಡೀತಿದೆ. ಬಟ್ ಆದರೆ ನಮಗೆ ಇಲ್ಲೇನಾಗೋಯ್ತು, ಒಂದ್ಸಲಿ ಚೀಫ್ ಮಿನಿಸ್ಟ್ರು ಇವನಿದ್ದ, ಬಂಗಾರಪ್ಪ ಅಲ್ಲ, ಆಗ ರಾಮಕೃಷ್ಣ ಹೆಗಡೆ ಇದ್ರು. ಬಂಗಾರಪ್ಪ ಅವರೆಲ್ಲ ಪೀರಿಯಡ್ ಎಲ್ಲ ಬಿಡಿ, ಅದೆಲ್ಲ ಹೋಯ್ತು. ಆಗ ಪಾಪ ಬಂಗಾರಪ್ಪ ಇಸ್ ವೆರಿ ಗುಡ್ ಆ್ಯಂಡ್ ಹೆಲ್ಪ್ಫುಲ್ ಫಾರ್ ದಿ ಪೊಲೀಸ್ ಎಲ್ಲ ಇತ್ತು. ಅವ್ನು ಬೆಳಿಗ್ಗೆ 6 ಗಂಟೆಗೆ ಎದ್ರೆ ಶಟ್ಲ್ ಹಾಕೊಡೋರು ಅಲ್ಲಿ ನಡೀತದಲ್ಲ. ಅಲ್ಲ, ಅವನು ಜಯರಾಜ್ಗೆ ಹೆಗ್ಲ ಮೇಲೆ ಕೈ ಹಾಕ್ಕೊಳ್ತಾ ಇದ್ದ. ಯಾರು, ದೇವರಾಜ ಅರಸು. ಆಗ ಇದರಲ್ಲಿದ್ದ. ಆಗ ಈಗೇನು ಫೇಮಸ್ ಗೆಸ್ಟ್ ಹೌಸ್ ಆಗಿದೆಯಲ್ಲ, ಯಾವುದು, ಬಾಲುಬ್ರಿ. ಆ ಬಾಲುಬ್ರಿನಲ್ಲಿ ಅವನು ವಾಸ ಇದ್ದಿದ್ದು. ಯಾರು, ನಮ್ಮ ಆಗ ದೇವರಾಜ ಅರಸು ಫ್ಯಾಮಿಲಿ ಅಲ್ಲೇ ಇರ್ತಾಯಿತ್ತು. ಚೀಫ್ ಮಿನಿಸ್ಟರ್ ರೆಸಿಡೆನ್ಸು. ಈಗೆಲ್ಲ ಚೀಫ್ ಮಿನಿಸ್ಟರ್ ರೆಸಿಡೆನ್ಸ್ ಅಂತ ಹೇಳಿದ್ರೆ ಈಗ ಕಾವೇರಿ ಅದು ಇದು ಹೆಸರುಗಳು ಇಟ್ಕೊಂಡಿರ್ತಾರೆ. ದೋಸ್ ಡೇಸ್ ಗಾನ್. ಕೋತಲ್ ರಾಮಚಂದ್ರನ್ ಒಂದು ಭಾಳ ರೌಡಿಸಮ್ ಇತ್ತು ಬೆಂಗಳೂರಲ್ಲಿ. ಡಾನ್ ಅಂತ ಇದ್ದ. ಆಗ ಬೆಂಗಳೂರಿಗೆ ಅವನೇ ಸ್ವಲ್ಪ ಇದು. ಅವನು ಸೌತಲ್ಲಿ ಇವನು ಜಯರಾಜು, ನಾರ್ತಲ್ಲಿ ಇವನು ಯಾರು, ಕೋತವಾಲ. ಭಾಳ ಜ್ವರ ನಡೀತಾ ಇತ್ತು ಇದರಲ್ಲಿ. ಆಗಿನ ಲೋಕಲ್ ಪೊಲೀಸ್ ಸ್ವಲ್ಪ ಟಫ್ ಆಗಿದ್ದಿದ್ರೆ ಕಡೆಗೆ ನಮ್ಮಲ್ಲಿ ಏನಾಗೋಯ್ತು, ಒಂದ್ಸಲಿ ನಾನು ಮತ್ತು ರಮೇಶ್ ಚಂದ್ರ ಅಂತ ಇದ್ದು, ವೆರಿ ಗುಡ್ ಆಫೀಸರ್. ನಾನು ಮತ್ತು ರಮೇಶ್ ಚಂದ್ರ ಒಂದು ದಿವಸ ಲೇಕ್ ವ್ಯೂನಲ್ಲಿ ಐಸ್ ಕ್ರೀಮ್ ತಿನ್ನೋದಕ್ಕೆ ಹೋಗಿದ್ವಿ ರಾತ್ರಿ 1 ಗಂಟೆಗೆ. ಅದೇ ಫೋನ್ ಮಾಡೇವೆ ನಾವು, ಕೆಂಪಣ್ಣ ಅಂತ ಹೇಳ್ತಾ ಅವನು ಓನರು. ಈಗ ಪಾಪ ಅವನಿಲ್ಲ, ಅವನ ಹೆಂಡತಿ ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆಗ ಕೇಳಿದ್ವಿ, ಏನು ಸರ್, ಬರ್ತಾಯಿದ್ದೀನಿ ನಾನು ರಮೇಶ್ ಚಂದ್ರ, ಐಸ್ ಕ್ರೀಮ್ ಎಲ್ಲ ರೆಡಿ ಮಾಡೋ. ಸರಿ ಅಂತ ಹೇಳಿದ್ರೆ ರಾತ್ರಿ 1 ಗಂಟೆಗೆ ಹೋಗಿ ಕೂಡ್ಕೊಂಡೆ, ಅದೆಲ್ಲ ಮಾಡ್ಕೊಂಡಿದ್ದೆ. 1-2 ಪೆಗ್ ಹಾಕ್ಕೊಂಡಿದ್ದೆ. ಮೋಟ್ರ್ ಸೈಕಲಲ್ಲಿ ಬರ್ತಾಯಿದ್ವಿ. ಅವನು ಹಾಕ್ತಾ ಇರಲಿಲ್ಲ ರಮೇಶ್ ಚಂದ್ರ. ಆಗ ಬಂದಾಗ ಏನೋ ಓಕ್ಲಿಪುರ ಮಾತ್ರ ಬಂದೆ. ಒಂದು ಮೋಟ್ರ್ ಸೈಕಲ್ ಹೋಗ್ತಾಯಿತ್ತು, ಬುಲೆಟು. ಸರ್, ಯಾರು ಬುಲೆಟು? ಅವನೇನೋ ಇವನು ಆಯಿಲ್ ಇವನು ಕುಮಾರ್ ಹೋಗ್ತಾ ಇದ್ದಾನೆ ಅಂತ ಹೇಳಿ. ಹೆಂಗೆ ಗೊತ್ತಾಯ್ತು? ಸ್ಟೈಲು ಗಾಡಿ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾಯಿದ್ನು. ಅವನು ಯಾವಾಗ 7th ಮೈನ್ ಒಳಗಡೆ ಹೋಗ್ತಾ ಇದ್ನೋ, ಆಮೇಲೆ ಅವನಿಗೆ ಹೇಳ್ತಾ ಇದ್ವಿ, ಇಲ್ಲಿ ಬೇಡ ಇಲ್ಲಿ ಅಂತ ಹೇಳಿದ್ರೆ ಇವನು ಕೊತ್ವಾಲ್ಗೆ. ಆದರೆ ಅವ್ನು ಕೇಳ್ತಾ ಇರಲಿಲ್ಲ. ಒಂದು ದಿವಸ ಏನು ಮಾಡಿದ್ದಾರೆ, ಅವನ ಕೌಂಟ್ರ್ ಗ್ಯಾಂಗ್ ಜಯರಾಜ್ ಇತ್ತಲ್ಲ, ಜಯರಾಜ್ ಬಂದು 3rd ಮೈನಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಆಗ ಏನಾಗೋಯ್ತು, ನಾನು ಮತ್ತು ರಮೇಶ್ ಅಂದ್ರೆ ಇಬ್ಬರು ಮೋಟ್ರ್ ಸೈಕಲ್ ಬರ್ತಾ ಇದ್ವು, ಒಂದೇ ಮೋಟ್ರ್ ಸೈಕಲಲ್ಲಿ ಹಿಂದ್ಗಡೆ ಕೂತ್ಕೊಂಡು ರಮೇಶ ಅವ್ನು ಹೋಗ್ತಾ ಇದ್ದಾನೆ ನೋಡು ಅಂತ ಹೇಳಿದೆ. ಯಾರು ಸರ್ ಅಂತ. ಆಯಿಲ್ ಕುಮಾರ, ಏನೋ ಆಗುತ್ತೆ ಇವತ್ತು ಶ್ರೀರಾಮ್ಪುರದಲ್ಲಿ ಅಂತ ಹೇಳಿದೆ. ಏನು ಸಾರ್ ಅಂತ ಹೇಳಿದೆ. ನಡಿ ಅಂತ ಹೇಳಿದೆ. ಸೀದಾ ಬಂದಿದ್ದೆ. ಅಲ್ಲಿ ಒಂದು ಥಿಯೇಟ್ರ್ ಇತ್ತು, ಯಾವುದು, ಆ ಸುಜಾತ ಥಿಯೇಟ್ರ್ ಹತ್ರ. ನಡಿ ಸುಜಾತ ಥಿಯೇಟ್ರಿಗೆ ಹೋಗೋಣ ಅಂತ ಹೇಳಿದೆ. ಕೇಳಬೇಕಾ ಸರ್, ಅವಾಗ ಅಷ್ಟೊಂದು ಬಾಗಿಲಿಗೆ ಹೇಳ್ತಾ ಇದ್ದೆ. ರೂಮಲ್ಲೇ ಎಲ್ಲ ನಮಗೆ ಕಾಫಿ ತಿಂಡಿ ಎಲ್ಲ ರೆಡಿ ಮಾಡ್ತಾಯಿದ್ದ. ಬಂದಿದ್ದೆ ಅವನಿಗೆ ಇದ್ವಿ ಮೆಸೇಜ್ ಶ್ರೀರಾಮ್ಪುರದಲ್ಲಿ ಬಾಂಬ್ಗಳು ಹಾಕಿ ಗಲಾಟೆ ಆಗ್ತಾಯಿದೆ, ಏನು ಮಾಡ್ತಾಯಿದ್ದೀರಾ ಅಂತ. ಸರ್, ನಾವು ಇಲ್ಲೇ ಇದ್ದೀವಿ, ರೌಂಡ್ಸಲ್ಲಿದ್ದೀವಿ, ವಿಲ್ ಗೋ ಟು ದ ಸ್ಪಾಟ್ ಅಂತ ಹೇಳಿದೆ. ಸ್ಪಾಟಿಗೆ ಬಂದ 3rd ಮೈನಲ್ಲಿ ಅವನಿಗೆ ಅಟ್ಯಾಕ್ ಮಾಡಿದ್ದಾರೆ. ಯಾರಿಗೆ? ಕೊತ್ವಾಲ್ ರಾಮಚಂದ್ರನಿಗೆ ಮಾಡಿದೆ. ಬಾಂಬ್ಗಳು ಅದೆಲ್ಲ ಎಷ್ಟಿದ್ದಾರೆ. ಅವನೇನು ಮಾಡೋಣ, ಕೊತ್ವಾಲ್ ರಾಮಚಂದ್ರ ಇದೇ ಕಥೆ ಅಂತ ಹೇಳಿದೆ. ದೊಡ್ಡ ಮೊರಿ ಇದೆ, ಈಗಲೂ ಇದೆ ಮೋರಿನಲ್ಲಿ ಬಿದ್ದಿದೆ. ಅವನು ಓಟ್ಬಿಟ್ಟ. ಅವನು ಎಲ್ಲಿ? ಚೋಳ್ರಪಾಳ್ಯ ಕಡೆ, ಚೋಳ್ರಪಾಳ್ಯ ಮಾಗಡಿ ರೋಡ್ ಕಡೆ ಹೊಟ್ಟ. ಇದ್ರ ಕೆಳಗಡೆ ಬಿದ್ದ. ಅವನು 7-8 ಫೀಟ್ ಅಡಿ ಒಳಗಡೆ ಇದೆ. ಅಲ್ಲಿದ್ದು ಬಿದ್ದಿದೆ. ಸೀದಾ ಅವನು ಅಲ್ಲೇ ಹೋದ. ಅದೇ ಲಾಸ್ಟ್, ದಟ್ ವಾಸ್ ಇಸ್ ಲಾಸ್ಟ್. ಆಮೇಲೆ ಕೊತ್ವಾಲಿಂಗ್ ಮೆಸೇಜ್ ಹೋಯ್ತು, ನೀನು ಏನಾನ ಮತ್ತೆ ಬಂತು ಅಂತ ಹೇಳಿದ್ರೆ ಅವತ್ತು ಏನಾಗಿತ್ತು, ಬಾಂಬ್ಗಳು ಹಾಕೋದು, ನಿನ್ನ ಮೇಲೇ ಬಾಂಬ್ ಹಾಕ್ಬಿಡ್ತೀವಿ ಅಂತ ಹೇಳಿದ್ವಿ. ಕಡೆಗೆ ಅವನು ಬರಲಿಲ್ಲ. ಕಡೆಗೆ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ದ. ಆಗ ಏನಾಗೋಯ್ತು, ನಮ್ಮ ರಾಮಕೃಷ್ಣ ಹೆಗಡೆ ಸಾಹೇಬರು ಮಿನಿಸ್ಟರ್ ಆಗಿದ್ದರು. ಇವನ ಹೆಸರು ಆಗಾಗ ತಗೊಳ್ತಾ ಇದ್ರು. ಅವನು ಕೃತಿಕಾ ಅಂತ ಹೇಳಿದೆ. ಇನ್ನು ಮನೆ ಇದೆ, ಇನ್ನು ಯಾರ್ದು, ರಾಮಕೃಷ್ಣ ಹೆಗಡೆ ಅವ್ರ ಮನೆ, ಅವ್ರ ಮಿಸಸ್ ಎಲ್ಲ, ಶಕುಂತಲಾ ಮೇಡಮ್ ಎಲ್ಲ ಇದ್ದಾರೆ. ಅದೆಲ್ಲ ವಯಸ್ಸಾಗೋಯ್ತು. ಅವಳು ಮಗಳು ಬಂದಿದ್ದೆ, ರಾಮಕೃಷ್ಣ ಹೆಗಡೆ ಮಗಳು. ಒಂದು ಟೂರಿಸ್ಟ್ ಇದು ನಡೆಸ್ತಾ ಇದ್ಲು. ಇಲ್ಲಿ ಆ ಜಯಮಲಲ್ಲಿ ಒಂದು ಬ್ಲಾಕಲ್ಲಿ ಒಂದು ಇದಿದೆ, ಏನು
ಅಂಗಡಿಗಳು ಅದೆಲ್ಲ ಇತ್ತಪ್ಪ, ಹಿಂದ್ಗಡೆ ಈಗಲೂ ಇದೆ. ಅಲ್ಲೇ ಒಂದು ಇಟ್ಕೊಂಡಿದ್ಲು. ಅಲ್ಲಿಂದ ಒಂದು ಟೆಲಿಫೋನ್ ಕನೆಕ್ಷನ್ ಮನೆಗೆ ತಗೊಂಡಿದ್ಲು ಅವಳು. ಅವನು ಏನು ಮಾಡ್ದ, ಯಾವಾಗ ಇವನು ಹೆಸರು ತಗೊಂಡು, ನಾನು ಕೊತ್ವಾಲ್ ಮಾತಾಡೋದು, ನೀನೇನ ನನ್ನ ಬಗ್ಗೆ ಏನನ್ನ ಇದು ಮಾಡಿದೆ ಬಿಡೋದಿಲ್ಲ ಅಂತ ಹೇಳ್ದೆ ಹೇಳ್ದ. ಅಯ್ಯೋ ರಾಮ, ಇದು ಯಾವುದು ಅಂತ ಮಾಡಿದ್ರೆ ಒಂದು ಮೆಸೇಜ್ ಮಾಡಿಬಿಡ್ತು, ಬೇರೆಯವ್ರದ್ದು ಹೇಳಿದ್ರೆ ಇವನು ಕೊತ್ವಾಲ್ ರಾಮ್ನಾಗ ಇಮಿಡಿಯೇಟ್ ಹಿಡಿದು ಅವನ ಮುಂದೆ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿದ್ವಿ. ಯಾರು ಹಿಡಿದವ್ರು ಈಗ? ಆಮೇಲೆ ಏನು ಮಾಡಿದಾನೆ ಇವನು, ಏನು ಮಾಡಿದಾನೆ ಕೊತ್ವಾಲ ಒಂದು ದಿವಸ ಅವನು 2 ಗಂಟೆಗೆ ಊಟಕ್ಕೆ ಹೋಗ್ತಾನೆ. ಯಾರು? ಜಯರಾಜ್ ಅಲ್ಲ, ಇವನು ರಾಮಕೃಷ್ಣ ಹೆಗಡೆ ಯಾವಾಗ ಮನೆಗೆ ಕೃತಿಕ ಸದಾಶಿವನಗರದಲ್ಲಿ ಇದು ಬಂದು ಆಗ ನಮಗೆಲ್ಲ ಮೆಸೇಜ್ ಬಂತು. ಅವನೇನು ಮಾಡಿದ್ದಾನೆ, ನೆಕ್ಸ್ಟ್ ಡೇ ಬಂದಿದ್ದ ಅವನು ವಿಧಾನಸೌಧ ಬಿಡೋಷ್ಟಿಗೆ. ಯಾರು? ರಾಮಕೃಷ್ಣ ಹೆಗಡೆ. ಹಾಂ, ಗುಂಡೂರಾವ್ ಬಂದ ಪಾಪ, ಅವನು ಚೆನ್ನಾಗಿರ್ತಾ ಇದ್ದ. ಆ 33 ಕ್ಯಾಂಬಲ್ ರೋಡ್ ಅಂತ ಇದ್ದೆ ಒಂದು ಫ್ರೆಜ್ ಟೌನಲ್ಲಿ, ಅಲ್ಲಿ ಒಬ್ಳು ಇಟ್ಕೊಂಡೆ, ಡ್ಯಾನ್ಸರ್ಗೆ ಇಟ್ಕೊಂಡಿದ್ದ ಅವನು. ಏನು ಮಾಡಯ್ಯವ, ದೊಡ್ಡವ್ರದೆಲ್ಲ ಇದೇ ಕತೆ ಅಂತ ಹೇಳ್ಕೊಂಡಿದ್ದೆ. ನಾವೇ ಬರ್ತಾರಪ್ಪ ಚೀಫ್ ಮಿನಿಸ್ಟರ್ ಅಂದರೆ ಆ ಕ್ಯಾಂಬಲ್ ರೋಡೆಲ್ಲ ಕಂಪ್ಲೀಟ್ ಎಲ್ಲ ಬಂದೋಬಸ್ತ್ ಮಾಡ್ತಾಯಿದ್ವಿ. ನಡೀತಾ ಎಲ್ಲ. ಆಗ ನಮ್ಮ ಕೃಷ್ಣಮೂರ್ತಿ ಅಂತ IG ಆಗಿ ರಿಟೈರ್ಡ್ ಆದರು. ಅವ್ರ ಮನೆ ಪಕ್ಕದಲ್ಲೇ ಇರ್ತಿದ್ದು 33 ಕ್ಯಾಂಬಲ್ ರೋಡು. ಎಲ್ಲ ಇತ್ತು. ಆ ನಂಬರ್ ಕೇಳೋಲ್ಲ, ಇನ್ನು ಜ್ಞಾಪಕದಲ್ಲಿದ್ದೇವೆ. ಇನ್ನು ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.